ಅಲ್ಲ. ಹಾಂ ಹಾಂ ಹಾಂ. ಓ ಅದು ಮತ್ತೆ ಮತ್ತೆ ಹೈಟ್ ಹೋಗ್ತದೆ. ಅಂಬುರುಗದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜರ ಹಿರಿದು ಸಂಸ್ತುತಿಸಿ ಅಂಬುದಿಯ ಆತ್ಮಜನಿಗೆ ಮುಗಿದು ಅಂಬುಜಾರವಾಣಿಯರ ಪಾದಾಭುಜಕ್ಕೆ ಹೊಡಬಡುತ್ತವನಿಗೆ ಕಥಾಮೃತವ ಜನಿಸಿ ಮಡಿಗಾಲ ಮನೋಗುಣೋ ಬಲಾರಿ ಸೈ ವಿಶ್ರವಸು ಎಂದು ನನ್ನ ನಾಮಧೇಯವಾಗಿರುತ್ತದೆ. ಸದಾ ಲೋಕಚಿಂತನೆಯಲ್ಲೇ ತೊಡಗಿಕೊಂಡು ಲೋಕ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ನನ್ನ ಜೀವನವನ್ನು ಮುಡಿಪಾಗಿಟ್ಟವನು ನಾನಾಗಿರುತ್ತೇನೆ. ಯಾಗ ಯಜನಾದಿಗಳನ್ನು ನಡೆಸುತ್ತಾ ಆ ಮೂಲಕವಾಗಿ ದೇವತೆಗಳನ್ನು ಸಂತೃಪ್ತಿಗೊಳಿಸಿ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸುತ್ತಾ ತನ್ಮೂಲಕವಾಗಿ ಲೋಕದ ಮಂಗಳ ಕಾರ್ಯಕ್ಕೆ ಪೂರಕವಾಗಿ ನನ್ನ ಜೀವನವನ್ನು ಸಾಗಿಸುತ್ತಿರುವವನು ನಾನಾಗಿದ್ದೇನೆ. ಸಾಂಸಾರಿಕವಾಗಿಯೂ ಕೂಡ ನಾನು ತೃಪ್ತನೇ ಆಗಿದ್ದೇನೆ. ಇಲವಲ ಅನ್ನುವಂಥ ಮಡದಿಯನ್ನು ಪಡೆದುಕೊಂಡಿದ್ದೇನೆ. ನಾನು ಮಾಡುತ್ತಿರುವಂತಹ ಧರ್ಮ ಕಾರ್ಯಗಳಿಗೆ ಅನುಕೂಲೆಯಾದಂತಹ ಸತಿಯಾಗಿ ನನಗೆ ಸದಾ ಸಹಕರಿಸ್ತಾ ಇರುವವಳು ಅವಳು. ನಮ್ಮಿಬ್ಬರ ದಾಂಪತ್ಯ ಜೀವನದ ಫಲವಾಗಿ ಹುಟ್ಟಿಕೊಂಡವನೋರ್ವ ಪುತ್ರ. ಕುಬೇರನೆಂದು ಆತನಿಗೆ ನಾಮವನ್ನಿರಿಸಿದ್ದೇನೆ. ಅಲಕಾವತಿಯಲ್ಲಿ ಇಂದು ರಾಜ್ಯಭಾರವನ್ನು ಮಾಡುತ್ತಾ ಇದ್ದಾನೆ. ಗಣಪತಿಯಾದಂತ ಆತ ಪರಮ ವೈಷ್ಣವನಾಗಿದ್ದಾನೆ. ನಾನು ಕೂಡ ನನ್ನ ಜೀವನದಲ್ಲಿ ಮಹಾದೊಡ್ಡ ಒಂದು ಸಂಕಲ್ಪವನ್ನು ಮಾಡಿದ್ದೀನಿ. ಮಹಾಯಾಗವೊಂದನ್ನು ರಚಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಂತ ನಾನು ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಯಲ್ಲಿ ತೊಡಗಿಕೊಂಡವನಾಗಿದ್ದೇನೆ. ಋಷಿಗಳಿಗೆ, ಮುನಿಗಳಿಗೆ, ಸಾಧು ಸಂತರಿಗೆ ಎಲ್ಲರಿಗೂ ಆಹ್ವಾನವನ್ನಿಟ್ಟಿದ್ದೇನೆ. ಎಲ್ಲರೂ ಬಂದು ನೆರೆದವರಿದ್ದಾರೆ. ಸಂತೋಷ. ಯಾಗ ಸಿದ್ಧತೆಯೂ ನಡೆಯಲಿ, ಯಾಗ ಸಿದ್ಧತೆಯೂ ನಡೆಯಲಿ. ಕಾಮಿನಿಯ ಯತಿಯ ನಡೆದೈ
ಸುತ್ತಲಿರಲು ಹೋಮ ದೇವಶಿಖಿ ಜಲಿಸುತ್ತಿರೆ ಭಾವಿನಿ ತತ್ವಮಯ ವಿಮಂದಿರಗಳು ಕಂಡಿದ್ದಾಗ ವಾರಿಜನೆ ಶೃಂಗಾರತಿ ಚೇಷ್ಟೆಯ ನಿಮ್ಮ ಪವಿತ್ರವಂತ ಪಾದಾರವಿಂದಗಳಿಗೆ ಎರಗಿಕೊಂಡಿದ್ದೇನೆ. ಎದ್ದೇಳು. ಆ, ಯಾಗ ಸಿದ್ಧತೆಯು ನಡೆಯುತ್ತಿರುವಂತಹ ಸಂದರ್ಭ. ಆ, ಒಂದೆಡೆಯಲ್ಲಿ ಯಜ್ಞಕುಂಡದಲ್ಲಿ ಆ, ಅಗ್ನಿದೇವ ಪ್ರಜ್ವಲಿಸ್ತಾ ಇದ್ದಾನೆ. ಆ, ಬಂದವರನ್ನೆಲ್ಲ ವೀಕ್ಷಿಸ್ತಾ ಇದ್ದಾರೆ. ಆ, ಋಷಿಗಳು ಮನುಗಳು ಮುನಿಗಳು ಸಾಧುಗಳು ಸಂತರು ಎಲ್ಲರೂ ಆ, ಇಲ್ಲಿಗೆ ಚಿತ್ತೈಸ್ತಾ ಇದ್ದಾರೆ. ಹೌದು. ಬಂದಂತ ಅವರನ್ನು ಆ, ಸ್ವಾಗತಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆ, ನೀನು ಆ, ತರುಣಿ, ಹೌದು. ನಿನ್ನನ್ನು ಇಷ್ಟರವರೆಗೆ ನಾನು ಇಲ್ಲಿ ಕಂಡದ್ದಿಲ್ಲ. ಆ, ನಿನ್ನನ್ನು ಕಾಣುವಾಗ ಅಪರಿಚಿತಳಂತೆ ಕಾಣುತ್ತಾ ಇದ್ದೆ. ಸತ್ಯವೇ. ಶೃಂಗಾರದಿಂದ ಭಾಷ್ಯವನ್ನಾಡುತ್ತಾ ಆ, ಮುನಿಪೋತ್ತಮನಾದಂತ ನನ್ನ ಬಳಿಗೆ ಬಂದೆಯಲ್ಲ ನೀನು. ಆ, ಯಾರು ನೀನು? ಆ, ಎಲ್ಲಿಂದ ಬಂದವಳು? ಆ, ನಿನ್ನನ್ನು ಕಾಣುವಾಗ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಹೇಗಿದ್ದೀರಿ? ಸುರರ ಕಲ್ಲಿಗೆಯು ಕಿನ್ನರ ಯಕ್ಷ ಗಂಧರ್ವ
ನೋಡಿದಂತ ಪರಿಚಯವಿಲ್ಲ. ಹಾಗಿದ್ದರೆ ನೀನು ಇಲ್ಲಿಯವಳು ಅಲ್ಲವೇನೋ ಅನ್ನುವಂತ ಸಂಶಯವು ನನಗೆ ಕಾಡುತ್ತಾ ಇದೆ. ನಿನ್ನ ರೂಪ, ಲಾವಣ್ಯ, ಈ ವೈದ್ಯಾರ ಇವುಗಳನ್ನೆಲ್ಲ ಕಂಡಾಗ ಬಹುಶಃ ನೀನು ಮೇಲಿನ ಲೋಕದವಳೇನೋ ಆಗಿರಬಹುದು. ಹೀಗೆ ನನ್ನನ್ನು ಸಂಶಯ ಕಾಡುತ್ತಾ ಇದೆ. ಸುರಲೋಕದವಳೋ ನೀನು, ಅಲ್ಲ ಯಕ್ಷಲೋಕದವಳು, ಇಲ್ಲ ಕಿನ್ನರ ಲೋಕದವಳು, ಇಲ್ಲ ಕಿಪ್ಪುರುಷರ ಜಾತಿಗೆ ಸೇರಿದವಳು, ನನಗಂತೂ ಗೊತ್ತಿಲ್ಲ. ಆದರೆ ಇಲ್ಲಿಗೆ ನೀನು ಬರುವಂತ ಉದ್ದೇಶವಾದರೂ ಏನು? ನಿನಗೆ ಮದುವೆಯಾಗಿದೆ? ಮದುವೆ ಆಗ್ಲಿಲ್ಲ ಅಂತೇಳಿ ಆದ್ರೆ ಯೋಗ್ಯ ವರನನ್ನು ಆರಿಸಿ ಮದುವೆ ಆಗುವುದಕ್ಕಾಗಿ ಈ ಕಡೆಗೆ ಬಂದವಳು, ಅಥವಾ ಮದುವೆ ಆಗಿದ್ದರೆ ಉತ್ತಮ ಸಂತಾನವನ್ನು ಅಪೇಕ್ಷಿಸಿ ನನ್ನಲ್ಲಿಗೆ ಬಂದವಳು? ಏನು ಬೇಕು ನಿನಗೆ? ಯಾಕೆ ಬಂದೆ ಹೇಳುವೆಯಾ? ಓ ಕೈತನಲ್ಲಿ ಕೊಡ್ತೀನಿ, ತಾವು ಹೇಳ್ತೀರಾ? ಪರಮನ ಬದಲಿಗೆ ವರವೇ ಪರಮತ ಪದನಿಗೆ ದೊರೆವೆ ಪರಿಚಯ ಸಿಗುದಾದ್ರೂ ಹೇಗೆ? ನನ್ನನ್ನು ನೋಡಿದವರಲ್ಲ, ಇಷ್ಟವರೆಗೆ ಇಲ್ಲಿಗೆ ಬಂದಿದ್ದೇ ಇಲ್ಲ. ಇವತ್ತು ಪ್ರಥಮವಾಗಿ ಇಲ್ಲಿಗೆ ಬಂದಿದ್ದೇನೆ. ಪ್ರಥಮವಾರಿಗೆ ಬಂದದ್ದು ಮೇಲೋಕಕ್ಕೆ ಸಂಬಂಧಪಟ್ಟವಳಂತೂ ಅಲ್ವೇ ಅಲ್ಲ. ಮೇಲೋಕದವಳು ಅಲ್ಲ. ಅಲ್ಲ, ಮತ್ತೆ ನೋಡುವಾಗ ಗೊತ್ತಾಗುದಿಲ್ವೇ? ಮೇಲೋಕದವರಲ್ಲಿ ಬೇರೆ ಬೇರೆ ರೀತಿಯ ಕ್ರಮಗಳು ಇರ್ತದೆ. ಸತ್ಯಕ್ಕೆ ನಾನು ಈ ಲೋಕಕ್ಕೆ ಸಂಬಂಧಪಟ್ಟವಳು. ಸುಮಾಲಿ ಎಂಬುವರ ಪರಿಚಯ ನಿಮ್ಗೆ ಗೊತ್ತಿರ್ಬೇಕು ತಾನೆ? ಹೌದು, ಅವರ ಮಗಳು ನಾನು. ಸುಮಾಲಿಯ ಮಗಳು. ಕೈಕೇಸಿ ಎಂಬುದಾಗಿ ಹೆಸರು. ಕೈಕಸಿ? ಮತ್ತೇನಲ್ಲ, ತಾವು ನಿರಂತರವಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದೀರಿ. ಹೌದು, ಲೋಕ ಕಲ್ಯಾಣವೇ ತನ್ನ ಕಲ್ಯಾಣ ಎಂಬುದಾಗಿ ತಿಳಿದುಕೊಂಡವನು. ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಾ ಇರಬೇಕೆಂಬುದಾಗಿ ಆಸೆ ನನಗೆ. ನನ್ನ ಪಾದ ಸೇವೆಯನ್ನು ಮಾಡುವಂತ ಆಸೆಯ? ಒಳ್ಳೆಯದು. ಇದು ಆಶ್ರಮ. ಇಲ್ಲಿ ಸದಾ ನಡೆಯುತ್ತಾ ಇರುವುದು ದೇವತಾ ಕಾರ್ಯಕ್ರಮಗಳು. ಯಾಗ ಯಜನಾದಿಗಳು ಇಲ್ಲಿ ನಡೆಯುತ್ತಾ ಇರ್ತವೆ. ಭಜನೆ ಸಂಕೀರ್ತನಗಳು ಆವಾಗ ನಡೆಯುತ್ತಾ ಇರ್ತವೆ. ಇಲ್ಲಿ ಪರಿಚಾರಿಕೆಯರು ಬಹಳಷ್ಟು ಮಂದಿ ಇದ್ದಾರೆ. ಅವರ ಜೊತೆಯಲ್ಲಿ ನೀನು ಇದ್ದು ಬಿಡು. ಅಲ್ಲ, ತಾವು ಸುಲಭದಲ್ಲಿ ಹೇಳಿ ಮುಗಿಸಿದ್ದೀರಿ. ಸೇವೆ ಮಾಡ್ತಾ ಹೇಗೆ ಇರು ಎಂಬುದಾಗಿ. ಬರೀ ಹೇಗೆ ಇರುವುದಕ್ಕೆ ಸಾಧ್ಯ ಉಂಟೆ? ಮತ್ತೇನು? ಮತ್ತೇನಲ್ಲ, ನನಗೊಂದು ರೀತಿಯಂತ ನಾಚಿಕೆ. ನಾಚಿಕೆ? ಹೌದು. ನಿಮ್ಮ ಜೊತೆಲಿ ಸತ್ಯಾಗಿ ನಿಮ್ಮ ಪಾದ ಸೇವೆಯನ್ನು ಮಾಡ್ತಾ ಇರ್ಬೇಕೆಂಬುದಾಗಿ. ಸತ್ಯಾಗಿರುವುದು? ಎನಲೆಲ್ದ ಮುನಿಪ
ಮನದಲ್ಲಿ ಬಯಸಿದ ಬಗೆಯ ತನ್ಮಗದ ಹೃದಯದ ಬಿಗಿಚ್ಚೆ ತನ್ಮಗದ ಹೃದಯದ ಬಿಗಿಚ್ಚೆ ನಿನಗೆ ಕೂದಲನು ಬೆಳೆದಳು ಎಲ್ಲ ಮುನಿವಾದಿಗೆ ನಾವಿದೆ ಗೋಮಾಳಿನಿ, ಅರ್ಥ ಮಾಡಿಕೊಂಡ ನಿನ್ನ ಮನಸ್ಸಿನ ಭಾವನೆ ಏನು ಅನ್ನುವುದನ್ನು. ಗೊತ್ತಾಯ್ತು ನಿಮಗೆ? ಅಲ್ಲ, ಹಾ, ನನ್ನನ್ನು ಮದುವೆಯಾಗಬೇಕು ಅನ್ನುವಂತ ಹಾ. ಇಚ್ಛೆ ನಿನಗಲ್ವೇ? ಇಲ್ಲದಿದ್ರೆ ಬರೀ ಸೇವಕಿಯಾಗಿ ಸೇವೆಯನ್ನು ಮಾಡ್ತಿದ್ರೆ ಏನು ಪ್ರಯೋಜನ ಇಲ್ಲ. ಸತ್ಯಾಗಿ ಸೇವೆ ಮಾಡಿದ್ರೆ ಅದರ ಮಹತ್ವವೇ ಬೇರೆ ತಾನೇ. ಸತಿಯಾಗಿ ಸೇವೆ ಮಾಡುವುದು. ಹಾ, ಈಗ ನನಗೊಬ್ಬಳು ಸತಿ ಇದ್ದಾಳೆ. ಹಾ, ಅವಳಿಂದ ಪುತ್ರ ರತ್ನರನ್ನು ಪಡೆದವನೂ ನಾನಾಗಿದ್ದೇನೆ. ಹಾ. ಅಷ್ಟು ಮಾತ್ರವಲ್ಲ, ಮತ್ತೆ ನಾನು ಮುನಿಪೋತ್ತಮ, ಹಾ, ಸದಾ ಲೋಕ ಕಲ್ಯಾಣಾರ್ಥವಾಗಿಯೇ ಜೀವನವನ್ನು ಸಾಗಿಸುತ್ತಿರುವವನು. ಹಾ, ನಿನ್ನನ್ನು ಕಂಡಾಗ ಹ್ಮ್. ನೀನು ಓರ್ವಳು ರಾಜಕುಮಾರಿಯಂತೆ ಕಾಣುತ್ತಾ ಇದ್ದೆ. ಓಹೋ, ಅಂದರೆ ಹಾ, ನಿನ್ನ ಜೀವನ ಉನ್ನತ ಮಟ್ಟದಲ್ಲಿತ್ತು ಅನ್ನುವುದು ಇದರಿಂದ ವ್ಯಕ್ತವಾಗುತ್ತಾ ಇದೆ. ಹಾ, ಆದರೆ ಈ ಕಾಡಿನಲ್ಲಿ ಇದ್ದುಕೊಂಡು ಹಾ, ಕಂದ ಮೂಲಾದಿಗಳನ್ನು ತಿಂದು ಹಾ, ನಾರು ಮಡಿಗಳನ್ನು ಬಿಟ್ಟು ಹಾ, ಜೀವಿಸುತ್ತಿರುವಂತಹ ನನ್ನಂಥ ಹಾ, ಅಥವಾ ಓರ್ವ ಋಷಿಯಾದವನ ಸತಿಯಾದಳು ಎಂದಾದರೆ ಹಾ. ಭೋಗ ಲಾಲಸೆಗೆ ಕುಂದುಂಟಾಗುವುದಿಲ್ಲ. ಓ ಹಾಗೆ ಆ, ಅರಮನೆಯಲ್ಲಿ ಇರುತ್ತಾ ಸದಾಕಾಲ ಸುಖದಿಂದ ದಿನವನ್ನು ಕಳೆಯೋದಕ್ಕೆ ಸಾಧ್ಯ ಉಂಟು ಹೌದು, ಎಂಬುದಾಗಿ ಇಲ್ಲ ಅಲ್ಲಿಯ ಸುಖ ಇಲ್ಲಿ ನಿನಗೆ ದೊರಕಲಿಕ್ಕಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಅರಮನೆಯಲ್ಲಿ ಎಷ್ಟು ಸುಖ ಎಲ್ಲ ಇದ್ದರೂ ಕೂಡ ಅದು ಕ್ಷಣಿಕವಾದ್ದು. ಅದರಲ್ಲಿ ನೆಮ್ಮದಿಯನ್ನು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನಿಮ್ಮ ಸೇವೆಯನ್ನು ಮಾಡುತ್ತಾ ಇರುವಾಗ, ಮುನಿ ವಟುಗಳ ವೇದ ಪಠಣವನ್ನೇ ಕೇಳುತ್ತಾ ಇರುವಾಗ ಮನಸ್ಸಿಗೆ ಆಗುವಂತ ಸಂತೋಷದು ಮಿಗಿಲಾದಲ್ವೇ? ಅದು ಹೌದು. ಆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಅಲ್ವೇ? ನಿಮಗೆ ಗೊತ್ತುಂಟು ಮತ್ತೆ. ಖಂಡಿತವಾಗಿ ಆ, ಆಯಿತು. ನಿನ್ನ ಮನಸ್ಸಿನಲ್ಲಿ ಹಾಗೇ ಇಚ್ಛೆ ಉಂಟು ಅಂತ ಹೇಳಿ ಆದ್ರೆ ಆ, ನನ್ನ ಸತ್ಯ ಆಗಿರಬಹುದು. ಆ. ಇನ್ನೇನಾದರೂ ಆಸೆ ಉಂಟೆ ನಿನಗೆ? ಆಸೆ ಉಂಟು. ಏನು? ಅದನ್ನು ಹೇಳ್ತೀನಿ ನಿಮ್ಮಲ್ಲಿ. ವಸುದೆಯುಳ್ಳಿ ಬಿಗಿಲ ಆ
ಮದುವೆ ಆಯ್ತಲ್ಲ. ಹಾಲು ಬಾಯಾರಿಕೆ ಕೂಡ ಆಗ್ತದೆ, ಹಸಿವಿ ಕೂಡ ಆಗ್ತದೆ ತಾನೇ. ಹಾಲು ಅಮೃತಕ್ಕೆ ಸಮಾನವಾದುದು ಅಲ್ವಿ? ಹೌದು. ತ್ರಿಕಾಲಜ್ಞಾನಿಗಳು ತಾವಾಗಿದ್ದೀರಿ, ನಿಮಗೂ ತಿಳಿಯದಾದ್ರೂ ಯಾವ್ದುಂಟು? ಆದ್ರೆ ಎಷ್ಟಾದ್ರೂ ಹೆಣ್ಣು ತಾನೇ. ಹೌದು. ನಾಚಿಕೆ ಮತ್ತೆ ಕೋಟೆ ಮಧ್ಯೆಯಲ್ಲಿ ಬ್ರಹ್ಮದೇವ ಸೃಷ್ಟಿ ಮಾಡ್ತಾನೆ. ನಿಮ್ಮ ಹತ್ರ ಹೇಗೆ ಹೇಳುವುದಂತ ಏನು ಹೇಳ್ಬಹುದಲ್ಲ? ಖಂಡಿತವಾಗಿ ಕೋಪಗೊಳ್ಳೋದಕ್ಕಿಲ್ಲ ತಾನೇ. ಕೋಪ ಅಂತೂ ಇಲ್ಲವೇ ಇಲ್ಲ ನಮಗೆ. ಮತ್ತೇನಲ್ಲ, ಈ ವಸುಂಧರೆಯಲ್ಲಿ ಶ್ರೇಷ್ಠರಂತ ಪುತ್ರ ರತ್ನವನ್ನು ಪಡೆಯಬೇಕೆಂಬಂತ ಹೆಬ್ಬೈಕೆ ಎಂಬುದು ಇರುವುದು ಸಹಜ ತಾನೇ. ಹೌದು. ಯಾವ ಹೆಣ್ಣೇ ಆಗ್ಲಿ ಅವರಿಗೆ ಮಗನನ್ನು ಪಡೆಯಬೇಕು, ಆ ಮಗನ ಲಾಲನೆ ಪಾಲನೆ ತನ್ನಿಂದ ಆಗ್ಬೇಕು, ಆ ಮಗುವನ್ನು ಮುದ್ದಿಸಬೇಕಂತ ಆಸೆ ಇರ್ತದೆ. ಹೆಣ್ಣಾದವಳಿಗೆ ತಾಯ್ತನ ಅನ್ನುವುದು ಮಹಾಭಾಗ್ಯ. ಆ, ಒಂದು ವೇಳೆ ಮಕ್ಕಳು ಹುಟ್ಟಲಿಲ್ಲ ಅಂತ ಹೇಳಿ ಆದ್ರೆ ಆ, ಅವಳನ್ನು ಬಂಜೆ ಅಂತ ಹೇಳಿ ಕರೀತಾರೆ. ಅಂತ ಅಪವಾದವನ್ನು ಹೇಗೆ ಅಂತ ಸಹಿಸಿಕೊಳ್ಳ- ಅಪವಾದವನ್ನು ಹೆಣ್ಣಿಗೆ ಸಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾವ ಮಾತನ್ನಾದರೂ ಸಹಿಸಿಕೊಳ್ತಾಳೆ. ಹೌದು. ಬಂಜಿ ಎಂಬಂತ ಆ ಮಾತನ್ನು ಹೆಣ್ಣಾದಳು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಜೀವಚ್ಚ ಸತ್ತ ಹಾಗೆ ಅಲ್ವಿ? ಹೌದು. ಆ, ಕೈ ಮುಗಿದು ವಿನಯ ಪೂರ್ವಕವಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ, ಏನು ಪುತ್ರ ಭಿಕ್ಷೆಯನ್ನು ಕರುಣಿಸಬೇಕೆಂಬುದಾಗಿ. ಪುತ್ರ ಭಿಕ್ಷೆಯಲ್ಲಿ ನನಗೆ ಆ, ಚೆಲುವಿಗೆ ಅಗ್ನಿ ಪ್ರಜ್ವಲಿಸಿ ಚೆಲುವೆ ಖಂಡಿತವಾಗಿಯೂ ಸಹಜವಾದುದೇ ಆಗಿದೆ. ಆದರೆ ಈಗ ನೀನು ಬಯಕೆಯನ್ನು ವ್ಯಕ್ತಪಡಿಸುತ್ತಿರುವಂತಹ ಕಾಲವಾದರೂ ಯಾವುದು? ನೋಡು, ನಮ್ಮ ಕಣ್ಣ ಮುಂದಿರುವಂತಹ ಯಜ್ಞಕುಂಡ, ಅದರಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆ ಬೆಂಕಿಯ ಉಂಡೆಗಳು, ಯಜ್ಞದ ಪೂರ್ಣಾಹುತಿಯ ಸಂದರ್ಭಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಆ ಯಜ್ಞ ಕುಂಡದಿಂದ ಹೊರಟಂತಹ ಧೂಮ ಎಲ್ಲಾ ಕಡೆಯಲ್ಲೂ ಕಗ್ಗತ್ತಲನ್ನುಂಟು ಮಾಡಿದೆ. ಈ ಕಾಲದಲ್ಲಿ ನೀನು ಪುತ್ರ ಸಂತಾನವನ್ನು ಅಪೇಕ್ಷಿಸಿದೆ ಎಂದಾದರೆ, ಅಥವಾ ನಿನಗೆ ನಾನು ಪುತ್ರ ಸಂತಾನವನ್ನು ಕರುಣಿಸಿದೆ ಎಂದಾದರೆ, ಅದರಿಂದ ಹುಟ್ಟುವಂತಹ ಮಕ್ಕಳು ಏನಾಗಬಹುದು? ಏನಾದರೂ ಉತ್ಪಾತ ಪಿಂಡಗಳೇ ಆಗಿ ಈ ಭೂಮಿಯಲ್ಲಿ ಹುಟ್ಟಿ ಬರಬಹುದು. ಇದರಿಂದ ಲೋಕಕ್ಕೆ ಕೆಟ್ಟದಾಗಬಹುದು. ಆದ ಕಾರಣ ನಿನ್ನ ಬಯಕೆಯನ್ನು ಇನ್ನೊಮ್ಮೆ ಈಡೇರಿಸ್ತೇನೆ. ಇದು ಕಾಲ ತಕ್ಕುದು ಅಲ್ಲ. ಈಗ ಅಪೇಕ್ಷೆಯನ್ನು ಬಿಟ್ಟು ಬಿಡು. ಈಗ ಬೇಡದು ಬೇಡವೇ? ಬೇಡ. ಕುಮಾರ ಬೇಚಿಗಳಿಗೆ ಮೈಲಾರ ಕೈಯಿಂದ ತಾಯಿಯೋ ಮೈಲಾರ ಕೈಯಿಂದ ತಾಯಿಯೋ ಕ್ರೂರ ಮಕ್ಕಳನ ನಾರೈವ ಬಗೆಯೋ
ಮಂಗಳದ ಬೆಳಿಗ್ಗೆ ಇಂಗಳದ ಮಳೆ ಸುರಿದ ಹಾಗೆಯೇ ಆಯ್ತಲ್ಲ. ನಿನ್ನ ಆಸೆ ತಪ್ಪಲ್ಲ, ಆ. ಆದರೆ ಕಾಲ ಈಗ ಪಕ್ವವಾಗಿಲ್ಲ ಅಂತ. ಈಗ ನನ್ನ ಆಶಾ ಗೋಪುರವೇ ಕಳಚಿ ಬೀಳುತ್ತಾ ಇದೆಯಲ್ಲ. ಅಲ್ಲ, ಇನ್ನೂ ಕಾಲ ಇದೆ ಅಲ್ಲ. ಅದೆಲ್ಲ ಆಗುದಿಲ್ಲ. ನೋಡಿ, ಯೋಚನೆ ಮಾಡಿ. ನಮಗೆ ಹಸಿವಾದಾಗ್ಲಿ ನಾವು ಊಟ ಮಾಡ್ಬೇಕು ತಾನೇ. ಹಸಿವಿಲ್ಲದಾಗ ಊಟ ಮಾಡಿದ್ರೆ ಏನಾದೀತು? ಅಜೀರ್ಣ ಆಗ್ತದೆ. ಅದೇ ರೀತಿ ಆಗ್ತದೆ ತಾನೇ. ನನ್ನ ಕಾಯಿ ಕೇಳುತ್ತಾ ಇಲ್ಲ. ನನಗೆ ಪುತ್ರ ಅಪೇಕ್ಷೆ ಈಗಲೇ ಆಗ್ತಾ ಉಂಟು. ಬೇಕೇ ಬೇಕು. ಒಂದು ವೇಳೆ ಕೆಟ್ಟ ಮಕ್ಕಳು ಹುಟ್ಟಿದರು ಅಂತ ಹೇಳಿ ಆದ್ರೆ ಅಯ್ಯೋ, ಅದಕ್ಕೆ ನೀವು ಯಾಕೆ ಯೋಚನೆ ಮಾಡ್ತೀರಿ? ಮತ್ತೆ ತಾಯಿ ಅಂತ ನಾನಿದ್ದೇನೆ. ಅವರಿಗೆ ಬುದ್ಧಿಯ ಮಾತನ್ನು ಹೇಳಿ ತಿದ್ದಿ ಸರಿ ದಾರಿಗೆ ಬರುವ ಹಾಗೆ ನಾನು ಮಾಡ್ತೇನಲ್ಲ. ಮಾಡುದು ಯಾಕೆ? ಕೆಟ್ಟ ಮಕ್ಕಳು ಹುಟ್ಟಿದರು ಎಂದಾದರೆ ತಿದ್ದಿ ತೀಡುವ ಕೆಲಸ ನಿನ್ನದು. ಹಾ, ಅದು ಹೌದು. ಮತ್ತೆ ಮನೆ ತಾನೇ ನಿಮಗೆ ಗೊತ್ತುಂಟು. ಮೊದಲ ಪಾಠ ಶಾಲೆ, ಹಾ, ಜನನಿ ತಾನೇ ಮೊದಲ ಗುರು. ಮತ್ತೆ ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ತಾಯಿ ಅಂತ ಗುರು ನಾನೇ ಇದ್ದೀನಿ. ಹೌದಲ್ಲ? ಹಾ, ಹಾಗಾಗಿ ಹಾ. ಚಿಂತೆ ಇಲ್ಲ. ಹಾ. ನೀನು ತಿದ್ದಿ ತೀಡುತ್ತಿ ವಿದ್ಯಾ ಬುದ್ಧಿಗಳನ್ನು ಕಲಿಸ್ತಿ ಅಂತೇಳಿ ಆದ್ರೆ ಹಾ. ಸಂತೋಷ. ಹಾ. ನಿನ್ನ ಅಪೇಕ್ಷೆಯನ್ನು ನಾನು ಈಡೇರಿಸ್ತೇನೆ. ಹಾ. ನಡೆಯಲಿ ಯಾಗ ನಡೆಯಲಿ. ಅನುಗ್ರಹಿಸಿದ್ದೀನಿ. ಹೌದಲ್ಲ? 2 ಮಂದಿ ಮಕ್ಕಳನ್ನು ಪಡೆದಿದ್ದೇನೆ ನಾನು. 2 ಮಕ್ಕಳು. ಹೌದು. ಹಾ, ತೃಪ್ತಿ ಆಯ್ತಲ್ಲ ನಿನಗೆ? ಎಂತದು ತೃಪ್ತಿ? ನಾನು ಸ್ವಲ್ಪ ಹಠ ಮಾಡಿದೆ, ಹಾಗೆ ತಾವು ಕರುಣಿಸಿದ್ದೀರಿ. ಆದ್ರೆ ನೀವು ಹೇಳಿಂತ ಮಾತೊಂದು ಸತ್ಯವೇ. ಹೌದಾ? ಮುಖವನ್ನು ನೋಡುವಾಗಲೇ ಗೊತ್ತಾಯ್ತು ನನಗೆ ಕ್ರೂರ ಸ್ವಭಾವ ಅವರಲ್ಲಿ ಉಂಟು ಎಂಬುದಾಗಿ. ಅದೆಲ್ಲ ಬಿಡುವ. ತಿದ್ದಿ ತೀಡುವುದಕ್ಕೆ ನೀನಿದ್ದೀಯಲ್ಲ, ಇನ್ನೊಂದು ಆಸೆ ಉಂಟು ತಮ್ಮಲ್ಲಿ. ಇನ್ನೂ ಆಸೆ ಉಂಟೆ? ಹೌದು. ಏನದು? ಮತ್ತೇನಲ್ಲ, ಈ ನನ್ನ ಮಕ್ಕಳನ್ನು ಪಡೆದಿದ್ದೇನೆ. ಅವ್ರು ಎಂತ ಸ್ವಭಾವದರು ಎಂಬುದಾಗಿ ಮತ್ತೆ ನಮಗೆ ಗೊತ್ತಾಗುದು. ಇನ್ನೊಂದು ಬೇಡಿಕೆ ಅಲ್ಲಂತ ಹೇಳ್ಬಾರ್ದು. ಸತ್ಪುತ್ರನನ್ನು ಪಡೆಯಬೇಕೆಂಬಂತ ಆಸೆ ನನಗೆ. ಸತ್ಪುತ್ರನನ್ನು ಪಡೆಯುವಂತ ಆಸೆ ನಿನಗೆ. ಆ, ಒಳ್ಳೆಯದು. ಆ, ಈ ಕಾಲ ಪಕ್ವವಾಗಿದೆ. ಹೇಗೆ? ಯಜ್ಞಕುಂಡವನ್ನೊಮ್ಮೆ ನೋಡು. ಆ, ಅಗ್ನಿದೇವ ಶಾಂತನಾಗಿದ್ದಾನೆ. ಇಲ್ಲಿಂದಲೇ ಕೈ ಮುಗಿತೈತಿ. ಹೌದಲ್ಲ? ಆ, ಇದೇ ಸಂದರ್ಭದಲ್ಲಿ ಆ, ನಿನ್ನ ಮನಸ್ಸಿನ ಇಚ್ಛೆಯಂತೆ ಆ, ಯೋಗ್ಯ ಪುತ್ರ, ಆ, ಪರಮ ವೈಷ್ಣವನಾದಂತಹ, ಶರಣನಾದಂತಹ, ಶರಣ ಶ್ರೇಷ್ಠನಾದಂತಹ ಆ, ಪುತ್ರನನ್ನು ನಿನಗೆ ಅನುಗ್ರಹಿಸಿ. ಆದಿ ಆದಿ ಆದಿ